ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅವಲಕ್ಕಿ ಮತ್ತು ಸೂಜಿ ರವೆ ಯೂಸ್ ಮಾಡಿಕೊಂಡು ಸೂಪರ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 1 ಕಪ್ಪಷ್ಟು ಮೀಡಿಯಂ ಅವಲಕ್ಕಿ ಹಾಕೊಂಡ್ಬಿಟ್ಟು ಒಂದೆರಡು ಸತಿ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಆವಾಗ ಇದರಲ್ಲಿರೋ ಎಕ್ಸಸ್ ಸ್ಟಾರ್ಚ್ ಕಂಟೆಂಟ್ ಎಲ್ಲ ಹೋಗಿ ಆ ನೀರು ತುಂಬ ತಿಳಿಯಾಗಿರಬೇಕು. ಸೊ ಅದಾದಮೇಲೆ ನಾನು ಎಲ್ಲ ನೀರನ್ನ ತೆಗೆದ್ಬಿಟ್ಟು ಇದಕ್ಕೆ ನಾನು 1 ಕಪ್ ಅಷ್ಟೇ ಸೂಜಿ ರವೆ ಹಾಕೋತಾ ಇದ್ದೀನಿ. ಸೊ ನೀವು ಎಷ್ಟು ಪ್ರಮಾಣದಲ್ಲಿ ಅವಲಕ್ಕಿ ತೊಗೊಂಡಿರ್ತೀರಲ್ಲೋ ಅಷ್ಟೇ ಪ್ರಮಾಣದಲ್ಲಿ ರವೆ ಹಾಕೊಳ್ಳಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ನೆನೆಯೋಕ್ಕೆ ಬಿಡೋಣ. ಇದು ಒಂದು 10ರಿಂದ 15 ನಿಮಿಷ ನೆನ್ಕೊಂಡ್ರೆ ಈ ಸೂಜಿ ರವೆ ಮತ್ತು ಅವಲಕ್ಕಿ ನೀಟಾಗಿ ನೆನೆಯುತ್ತೆ ಮೊಸರು ಜೊತೆ. ಸೊ ಇದು ನೀಟಾಗಿ ಇವಾಗ ಒಂದು 10 ನಿಮಿಷ ನೆಂದಿದೆ. ಸೊ ಈ ಹಂತದಲ್ಲಿ ನಾನು ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸೊ ಅವಲಕ್ಕಿನ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ನೆಂದಿರೋದ್ರಿಂದ ಇದು ತುಂಬ ಬೇಗ ಆಗುತ್ತೆ, ಸ್ಮ್ಯಾಶ್ ಆಗುತ್ತೆ. ನೋಡಿ ಈ ರೀತಿಯಾಗಿ ನುಣ್ಣಗೆ ಒಂಥರ ಪೇಸ್ಟ್ ಥರ ಆಗುತ್ತೆ. ಸೊ ಈ ಹಂತದಲ್ಲಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ತುಂಬ ಈಸಿಯಾಗಿ ಆಗುತ್ತೆ. ಯಾವುದೇ ರೀತಿ ತರಕಾರಿಗಳನ್ನ ಹೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ಸೊ ನೋಡಿ ಇವಾಗ ನಾನು ಇದನ್ನು ಸಣ್ಣದಾಗಿ ಟಿಕ್ಕಿ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಈಸಿಯಾಗಿ ಆಗುತ್ತೆ ಅಂತ ನಾನು ಟಿಕ್ಕಿ ಶೇಪಲ್ಲಿ ಮಾಡಿದ್ದೀನಿ. ನೀವು ಯಾವುದೇ ಶೇಪಲ್ಲಿ ಮಾಡಿ ಕೂಡ ಒಂದು 12ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ. ಸೊ ಅದು ಸ್ಟೀಮ್ ಆಗುವಾಗ ಇಲ್ಲಿ ನಾನು ಒಗ್ಗರಣೆಗೆ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದರಲ್ಲಿ ಸಾಸಿವೆ, ಜೀರಿಗೆ ಜೊತೆಗೆ ಎಳ್ಳು ಹಾಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳಿ. ಹಾಕೊಂಡು ಇಲ್ಲಿ ಮಸಾಲ ಪದಾರ್ಥಗಳು ಹಾಕೊಳ್ಳೋಣ. 1 ಚಮಚದಷ್ಟು ಉಪ್ಪು, ಸ್ವಲ್ಪ ಹಿಂಗು, 1 ಚಮಚದಷ್ಟು ಗರಂ ಮಸಾಲ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಜೊತೆಗೆ ಒಂದು ಸ್ವಲ್ಪ ಖಾರ ಪುಡಿ, ಇದೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದಕ್ಕೆ ಮಸಾಲೆ ಕೂಡ ರೆಡಿ ಆಗುತ್ತೆ. ಸೊ ಇವಾಗ ಮಸಾಲೆ ರೆಡಿ ಆಗಿದೆ. ನಾವು ಸ್ಟೀಮ್ಡ್ ಆಗಿರೋ ಈ ಒಂದು ಸೂಜಿ ರವೆ ಮತ್ತು ಪೋಹ ಅಥವಾ ಅವಲಕ್ಕಿ ಬೈಟ್ಸ್ನ ಇದನ್ನು ನೀಟಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂಥರ ಮಿಕ್ಸ್ ಮಾಡಿಕೊಂಡ್ರೆ ಎರಡೂ ಕಡೆ ನೀಟಾಗಿ ನೀವು ರೋಸ್ಟ್ ಮಾಡ್ಕೊಳ್ಳಿ. ಆವಾಗ ಮೇಲ್ಗಡೆಯಿಂದ ಇದು ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಸೊ ಇಷ್ಟೇ, ಈ ರೆಸಿಪಿ ಟ್ರೈ ಮಾಡಿ ನೋಡಿ. ನಾನು ಒಂದು ಸ್ವಲ್ಪ ಗಾರ್ನಿಷಿಂಗ್ಗೆ ಅಂತ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಸೊ ಇದನ್ನು ನೀವು ಮಿಂಟ್ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಜೊತೆ ಕೊಟ್ಟರೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ಈ ರೀತಿಯಾಗಿ ಡಿಫ್ರೆಂಟ್ ರೆಸಿಪೀಸ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿಬಿಟ್ಟು ತೋರಿಸ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.